ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೆಲ್ಲರೂ ಕೂಡ ರೋಲೆಕ್ಸ್ ಎಂಟ್ರಿ ಸೀನ್ನಲ್ಲಿ ಒಂದು ಮಾರ್ಷಲ್ ಸ್ಪೀಕರ್ನ ನೋಡಿರ್ತೀರ. ಅವನು ಹೆಗ್ಲು ಮೇಲೆ ಈ ಮಾರ್ಷಲ್ ಸ್ಪೀಕರ್ ಇಟ್ಕೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಎಂಟ್ರಿ ಕೊಡ್ತಾನೆ. ಈ ಮೂವಿನವರು ಕ್ಲಾಸಿಕ್ ಆಗಿ ತುಂಬ ಚೆನ್ನಾಗಿ ಈ ಮಾರ್ಷಲ್ ಸ್ಪೀಕರ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಇವತ್ತು ನನ್ನ ಮುಂದೆ ಒಂದು ಮಾರ್ಷಲ್ ಸ್ಪೀಕರ್ ಇದೆ, ಆಯಿತಾ. ನಾರ್ಮಲಿ ನೀವು ಈ ಸ್ಪೀಕರ್ನ ಪರ್ಚೇಸ್ ಮಾಡ್ತೀರಾ ಅಂದರೆ 25-30 ಸಾವಿರ, 50 ಸಾವಿರ, 1 ಲಕ್ಷ ರೂಪಾಯಿ ತನಕನೂ ಕೂಡ ಈ ಮಾರ್ಷಲ್ ಸ್ಪೀಕರ್ಗಳು ಬರ್ತವೆ. ನನ್ನ ಮುಂದೆ ಇರೋ ಈ ಸ್ಪೀಕರಿಗೆ ನಾನು ಕೊಟ್ಟಿದ್ದು 1,500 ರೂಪಾಯಿ. 1,500 ರೂಪಾಯಿ. 30 ಸಾವಿರ 40 ಸಾವಿರ ಇಲ್ಲಿ, 1,500 ರೂಪಾಯಲ್ಲಿ ನಾನಿವತ್ತು ಈ ಮಾರ್ಷಲ್ ಸ್ಪೀಕರ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. 1,500 ರೂಪಾಯಿಗೆ ಕ್ವಾಲಿಟಿ ಹೆಂಗಿದೆ, ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಸೌಂಡ್ ಕ್ವಾಲಿಟಿ ಹೆಂಗಿದೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಸ್ಪೀಕರ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಸ್ಪೀಕರ್ನ ಬಾಕ್ಸ್ ನಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಬಾಕ್ಸ್ ಮೇಲೆ ಎಲ್ಲೂ ಸಹ ನಮಗೆ ಮಾರ್ಷಲ್ ಅನ್ನುವಂಥ ಹೆಸರು ನೋಡಕ್ಕೆ ಸಿಗಲ್ಲ. ಒಂದೇ ಒಂದು ಕಡೆ ಇದೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಹೆಸರು ಏನಿದೆ ಇದು ಸ್ಟಿಕ್ಕರ್, ಆಯಿತಾ. ಈ ಬಾಕ್ಸ್ ಮೇಲೆ ಈ ಸ್ಟಿಕ್ಕರ್ ಅಂಟಿಸಿರುವಂಥದ್ದು, ಇದು ರಿಮೂವಬಲ್, ಆಯಿತಾ. ನಂಗನ್ನಿಸ್ತಂಗೆ ಈ ಬಾಕ್ಸನ್ನು ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ಈ ಸ್ಟಿಕ್ಕರ್ನ ಸಪ್ರೇಟಾಗಿ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅಂಟಿಸಿದ್ದಾರೆ ಅಂತ ಕಾಣುತ್ತೆ ನಂಗನ್ನಿಸ್ತಂಗೆ. ಕಂಪ್ಲೀಟ್ಲಿ ಚೈನೀಸ್ ಇಂಪೋರ್ಟೆಡ್ ಅಂತ ನನಗೆ ಅನ್ನಿಸ್ತಾ ಇದೆ, ಆಯಿತಾ. ಎಲ್ಲೂ ಕೂಡ ನಿಮಗೆ ಈ ಮಾರ್ಷಲ್ ಹೆಸರು ನೋಡಕ್ಕೆ ಸಿಗಲ್ಲ. ಫ್ರಂಟಲ್ಲಿ ವೈರ್ಲೆಸ್ ಸ್ಪೀಕರ್, 20+ hours ಆಫ್ ಪೋರ್ಟಬಲ್ ಪ್ಲೇ ಟೈಮ್ ಅಂತ. ಇದು ನೆನ್ಪಿಟ್ಕೊಳ್ಳಿ, ಅವರೇ ಬಾಕ್ಸ್ ಮೇಲೆ ಹಾಕಿರೋ ಪ್ರಕಾರ 20 ಗಂಟೆಗೂ ಹೆಚ್ಚು ಕಾಲ ಪ್ಲೇ ಟೈಮನ್ನು ಕೊಡುತ್ತಂತೆ. ಇದನ್ನು ಬಿಟ್ಟರೆ ಈ ಕಡೆ ಈ ಸ್ಪೀಕರ್ 1.33 kg ವೆಯ್ಟ್ ಇದೆಯಂತೆ, ಪರವಾಗಿಲ್ಲ. ಹಿಂದೆನೂ ಕೂಡ 20 ಗಂಟೆಗೂ ಹೆಚ್ಚು ಪ್ಲೇ ಟೈಮ್ ಅಂತ ಇದೆ. ಪೋರ್ಟಬಲ್ ಸ್ಪೀಕರು, ಮಲ್ಟಿ ಡೈರೆಕ್ಷನಲ್ ಕಂಟ್ರೋಲ್ ನಾಬ್ಸು, ಸಿಗ್ನೇಚರ್ ಸೌಂಡ್, ಈ ರೀತಿ ಏನೇನೋ ಕೊಟ್ಟಿದ್ದಾರೆ. ಬನ್ನಿ ಡೈರೆಕ್ಟಾಗಿ ಈ ಸ್ಪೀಕರ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ. ಈ ಯೂಸರ್ ಮ್ಯಾನ್ಯುವಲ್ನಲ್ಲಿ ಆ ಇಮೇಜ್ ನೋಡ್ತಾ ಇದ್ದೀರಾ, ಈ ಇಮೇಜಲ್ಲಿ ಯಾವುದೇ ಮಾರ್ಷಲ್ ಅನ್ನುವಂಥ ಲೋಗೋ ಇಲ್ವೇ ಇಲ್ಲ. ನೋಡಿ, ಈ ಬಾಕ್ಸ್ ಮೇಲೆ ಮಾರ್ಷಲ್ ಹಾಕಿದ್ದಾರೆ ಸ್ಟಿಕ್ಕರ್ನ, ಬಟ್ ಈ ಯೂಸರ್ ಮ್ಯಾನ್ಯುವಲಲ್ಲಿ ಏನೂ ಇಲ್ಲ, ಬರೀ M12 ಅಂತ ಇದೆ. ಈವನ್ ಈ ಯೂಸರ್ ಮ್ಯಾನ್ಯುವಲ್ನಲ್ಲೂ ಎಲ್ಲೂ ಕೂಡ ನಿಮಗೆ ಮಾರ್ಷಲ್ ಅನ್ನುವಂಥ ಹೆಸರು ಸಿಗಲ್ಲ. ಮತ್ತು ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ಇದರಲ್ಲಿ ವರ್ಕಿಂಗ್ ಟೈಮು 2 to 5 hours ಅಂತ ಇದೆ ಈ ಯೂಸರ್ ಮ್ಯಾನ್ಯುವಲ್ನಲ್ಲಿ. ಬಟ್ ಈ ಬಾಕ್ಸ್ ಮೇಲೆ ಅವ್ರು ಬರೆದಿರೋದು 20 ಗಂಟೆಗೂ ಹೆಚ್ಚು ಪ್ಲೇ ಟೈಮ್ ಅಂತ. ಯಾವ್ದು ನಿಜ, ಯಾವ್ದು ಸುಳ್ಳು? ಇದರಲ್ಲಿ 2 to 5 ಗಂಟೆ ಅಂತ ಇದೆ. ಚಾರ್ಜಿಂಗ್ ಟೈಮ್ 5 ಗಂಟೆ ಅಂತ. ಇದನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ 5 ಗಂಟೆ. 5 ಗಂಟೆ ಚಾರ್ಜ್ ಮಾಡಿ 5 ಗಂಟೆ ಪ್ಲೇ ಬ್ಯಾಕು. ವಾವ್, ಸೂಪರ್. ಇದು 10 ವ್ಯಾಟ್ನ ಸ್ಪೀಕರ್ ಅಂತೆ. ಬ್ಲೂಟೂತ್ 5.3 ನಮ್ಗೆ ಇದರಲ್ಲಿ ಸಿಗ್ತದೆ, ಸೂಪರ್ ವಿಷಯ. TF, FM, ರೇಡಿಯೋ, USB, ಬ್ಲೂಟೂತು, ಆಕ್ಸು, ಸೂಪರ್ ವಿಷಯ. ನಂಗನ್ನಿಸ್ತಂಗೆ 1,500 mAh ಕೆಪಾಸಿಟಿ ಬ್ಯಾಟ್ರಿ ಇದ್ರೊಳಗಿರಬಹುದು ಅಂತ ಕಾಣುತ್ತೆ. ಸೊ ನೋಡೋಣ. ಯೂಸರ್ ಮ್ಯಾನ್ಯುವಲಲ್ಲಿ ಇಂಗ್ಲೀಷ್ ಇದೆ ಮತ್ತು ಚೈನೀಸ್ ಇದೆ, ಬಿಟ್ಟರೆ ಬೇರೆ ಯಾವ ಭಾಷೆ ಕೂಡ ಇಲ್ಲ. ಸೊ ಇದನ್ನು ಬಿಟ್ಟರೆ ನಮಗೆ ಇದರ ಒಳಗಡೆ ಡೈರೆಕ್ಟಾಗಿ ಈ ಸ್ಪೀಕರ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್, USB Type-C ಚಾರ್ಜಿಂಗ್ ಕೇಬಲ್ಲು, ಒಳ್ಳೆ ವಿಷಯ. ದೊಡ್ಡದಾಗಿ ಇದೆ ಕೇಬಲ್, ಒಂದು ಲೆವೆಲ್ಗೆ. ಕ್ವಾಲಿಟಿ ಕೂಡ ಪರವಾಗಿಲ್ಲ ಕೇಬಲ್ದು. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ನೋಡ್ತಾ ಇದ್ದೀರಾ, ಈ ಸ್ಪೀಕರ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನಂಗನ್ನಿಸ್ತಂಗೆ ಈ ಸ್ಪೀಕರ್ ಮೇಲಿರುವಂಥ ಈ ಮಾರ್ಷಲ್ ಸ್ಟಿಕ್ಕರ್ನು ಮೋಸ್ಟ್ಲಿ ಇಂಡಿಯಾದಲ್ಲೇ ಅಂಟಿಸಿದ್ದಾರೆ ಅಂತ ಕಾಣುತ್ತೆ, ಸಪ್ರೇಟಾಗಿ ಇಂಪೋರ್ಟ್ ಮಾಡಿಕೊಂಡು. ಬಿಲ್ಡ್ ಕ್ವಾಲಿಟಿ ಲುಕ್ ಮಾತ್ರ ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಪ್ರೀಮಿಯಮ್ ಆಗಿದೆ ಗುರು. ಲೆದರಿ ಫಿನಿಶು, ಆಯಿತಾ. ಕ್ರೇಜಿ ಲೆದರಿ ಫಿನಿಶು. ಮೇಲ್ಗಡೆ ಈ ನಾಬ್ಗಳೆಲ್ಲ ಕ್ವಾಲಿಟಿ ಬೆಂಕಿ ಇದೆ, ಮೆಟಾಲಿಕ್ ಒಂದು ರೀತಿ. ಬಟನ್ ಕ್ವಾಲಿಟಿ ಚೆನ್ನಾಗಿದೆ, ಕ್ರೇಜಿ. ಇದು ಬರೀ 1,500 ರೂಪಾಯಿಂದು ಫೇಕ್ ಮಾರ್ಷಲ್ ಸ್ಪೀಕರ್ ಅಂತ ನಿಜ ಅನಿಸಲ್ಲ, ಆಯಿತಾ. ನಾನು ಒರಿಜಿನಲ್ ಮಾರ್ಷಲ್ ಸ್ಪೀಕರ್ನ ಕೂಡ ನೋಡಿದ್ದೀನಿ, ದೂರದಿಂದ ಡಿಫ್ರೆನ್ಸೇ ಗೊತ್ತಾಗಲ್ಲ, ಯಾರು ಕಂಡುಹಿಡಿಯಲ್ಲ ಇದು ಡ್ಯೂಪ್ಲಿಕೇಟ್ ಅಂತ. ಆ ರೀತಿ ಇದೆ. ಮೋಸ್ಟ್ಲಿ ಆ ಮಾರ್ಷಲ್ ಸ್ಪೀಕರ್ಗಿಂತ ಹೆಚ್ಚು ಫೀಚರ್ಗಳು ಇದರಲ್ಲೇ ಇದೆ ನಂಗನ್ನಿಸ್ತಂಗೆ. ಅದರಲ್ಲಿ ಇಷ್ಟೊಂದೆಲ್ಲ ಫೀಚರ್ಗಳು ಕೊಟ್ಟಿರಲ್ಲ. ಇದು ನೋಡಿ, ಹ್ಯಾಂಡಲ್ ಇಟ್ಕೊಳಕ್ಕೆ ಒಂದು ಕೊಟ್ಟಿದ್ದಾರೆ, ಇದು ಕೂಡ ಒಂದು ಲೆವೆಲ್ ಗಟ್ಟಿಯಾಗಿದೆ. ಬೆಂಕಿ ಗುರು, ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಹೆಂಗೆ ಚೈನಾದವರು ಈ ಲೆವೆಲ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾರೆ ಇಷ್ಟು ಕಡಿಮೆ ದುಡ್ಡಿಗೆ ಅಂತ ದೇವರಾಣೆ ಗೊತ್ತಿಲ್ಲ. ಕ್ರೇಜಿ, ಅನ್ಬಿಲೀವಬಲ್.
ನಮಗೆ ಇದ್ರ ಮೇಲ್ಗಡೆ ಕೆಲವೊಂದು ನಾಬ್ಸು ಟೋಟಲ್ ನೋಡಿ ಆನ್ ಮಾಡೋದಕ್ಕೆ ಸೇಮ್ ಹಳೆ ಟಿ ವಿ ಬರ್ತಿತ್ತು ಗೊತ್ತಾ, ಹಳೆ ಟಿ ವಿ ಹೆಂಗೆ ಆನ್ ಮಾಡ್ತೀವೋ ಆ ರೀತಿ ಆನ್ ಮಾಡೋದು. ಸಖತ್ತಾಗಿದೆ. ಆನ್ ಆದ ತಕ್ಷಣ ಈ ರೀತಿ ಇದು ಮಾಡುತ್ತೆ. ಮತ್ತು ಬೇಸನ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಒಂದು ನಾಬನ್ನು ಕೊಟ್ಟಿದ್ದಾರೆ ಮತ್ತು ಟ್ರಬಲ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ನಾಬನ್ನು ಕೊಟ್ಟಿದ್ದಾರೆ. ನಂತರ USB ಪೋರ್ಟ್ ಇದೆ. ನೀವು ಪೆನ್ ಡ್ರೈವ್ ಮುಖಾಂತರ ಬೇಕಾದರೂ ನೀವು ಈ ಸ್ಪೀಕರ್ನಲ್ಲಿ ಪೆನ್ ಡ್ರೈವಿಗೆ ಸಾಂಗ್ಸ್ ಹಾಕಿ ಬೇಕಾದರೂ ಪ್ಲೇ ಮಾಡ್ಬೋದು. ಆಕ್ಸ್ ಕೇಬಲ್ ಇದೆ, ಅಂದರೆ ನಿಮ್ಮ ಫೋನಿಗೆ ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡಿ ಅದರಿಂದ ಇದಕ್ಕೆ ಆಕ್ಸ್ ಕೇಬಲ್ ಕನೆಕ್ಟ್ ಮಾಡಿ ಬೇಕಾದರೂ ಸಾಂಗನ್ನು ಪ್ಲೇ ಮಾಡ್ಬೋದು. ಮತ್ತು SD ಕಾರ್ಡ್ ಸ್ಲಾಟ್ ಇದೆ, SD ಕಾರ್ಡಿಗೆ ಸಾಂಗನ್ನು ಹಾಕಿ ಬೇಕಾದರೂ ನೀವು ಪ್ಲೇ ಮಾಡ್ಬೋದು. ಇದನ್ನು ಚಾರ್ಜ್ ಮಾಡೋದಕ್ಕೆ USB Type C 5 ವ್ಯಾಟ್ ಮೋಸ್ಟ್ಲಿ 5 ವೋಲ್ಟ್ ಇದೆ. ಎಷ್ಟು ವ್ಯಾಟ್ ಚಾರ್ಜಿಂಗ್ ಅಂತ ಎಲ್ಲೂ ಮೋಸ್ಟ್ಲಿ ಅದರಲ್ಲಿರಬೇಕು. ಬಟ್ ಈಗ 5 ವೋಲ್ಟ್ DC ಇನ್ಪುಟ್ ಅಂತ ಕೊಟ್ಟಿದ್ದಾರೆ. ನಂತರ ಪ್ಲೇ ಪಾಸ್ ಬಟನ್ ಇದೆ, ಸಾಂಗನ್ನು ಇಲ್ಲೇ ಪ್ಲೇ ಪಾಸ್ ಮಾಡ್ಬೋದು. ಮೋಡ್ ಚೇಂಜ್ ಮಾಡೋದು, ಇದರಲ್ಲಿ ರೇಡಿಯೋ ಸಹ ಇದೆ. ರೇಡಿಯೋ ಕೂಡ ಕೆಲಸವನ್ನು ಮಾಡುತ್ತೆ. ನೀವು ಬಟನ್ ಪ್ರೆಸ್ ಮಾಡಿದ್ರೆ ರೇಡಿಯೋ ಮೋಡಿಗೆ ಮತ್ತು ಬ್ಲೂಟೂತ್ ಮೋಡಿಗೆ ಆಟೋಮೆಟಿಕ್ಕಾಗಿ ಸ್ವಿಚ್ ಆಗುತ್ತೆ. ನಂತರ ನೆಕ್ಸ್ಟ್ ಸಾಂಗು ಇಂಡಿಯನ್ ಸಾಂಗು ಅಥವಾ ರೇಡಿಯೋ ಸ್ಟೇಷನ್ ಚೇಂಜ್ ಮಾಡೋದಕ್ಕೆ ಎರಡನ್ನು ನಾವು ಯೂಸ್ ಮಾಡ್ಕೋಬೋದು. ಇಷ್ಟೆಲ್ಲ ಫೀಚರ್ಸು 100% ಈ ಆ್ಯಕ್ಚುಯಲ್ ಒರಿಜಿನಲ್ ಮಾರ್ಷಲ್ ಸ್ಪೀಕರ್ನಲ್ಲೂ ಕೂಡ ಇರಲ್ಲ. ಮಾರ್ಷಲ್ ಸ್ಪೀಕರ್ನಲ್ಲಿ FM ರೇಡಿಯೋ ಎಲ್ಲ ಇರಲ್ಲ, ಆಯಿತಾ. ಅದು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೊಬೋದು ನಂಗೆ ಅನ್ನಿಸ್ತಂಗೆ. ಈವನ್ USB ಪೋರ್ಟ್ ಇರಲ್ಲ ಅಂತ ಕಾಣುತ್ತೆ ಅದರಲ್ಲಿ ನಂಗೆ ಅನ್ನಿಸ್ತಂಗೆ. ಆಕ್ಸ್ ಪೋರ್ಟು ಇರೋ ಡೌಟು, ಆಯಿತಾ. ಸೊ ಕ್ರೇಜಿ ಬಿಲ್ಡು, ಕ್ರೇಜಿ ಲುಕ್ಕು, ಅನ್ಬಿಲೀವಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 1.3 kg ವೆಯ್ಟು ಹೆಂಗಿದೆ ನೋಡಿ. ಸಾಕತ್ತಾಗಿದೆ ಗುರು. ಕೇಳಿದ್ರೆ ಇದು ಒರಿಜಿನಲ್ಲೇ ಅಂತ ಅನ್ಬೋದು. 30,000 ಕೊಟ್ಟು ತೊಗೊಂಡೆ ಒರಿಜಿನಲಪ್ಪ ಅಂತ ತೋರಿಸೋದು ಈಗ ಎಲ್ರಿಗೂ. ಈಗ ಬನ್ನಿ ಡೈರೆಕ್ಟಾಗಿ ಬ್ಲೂಟೂತಿಂದ ಫಸ್ಟು ನಾನು ಕನೆಕ್ಟ್ ಮಾಡಿ ಸಾಂಗನ್ನು ಪ್ಲೇ ಮಾಡ್ತೀನಿ. ಸೊ ಯಾವುದಾದ್ರೂ ಒಂದು NCS ಸಾಂಗನ್ನು ಪ್ಲೇ ಮಾಡುವ. ಓ ಮೈ ಗಾಡ್, ಲಿಟ್ರಲಿ ಅನ್ಬಿಲೀವಬಲ್ ಅಂತೀನಿ. ಕ್ರೇಜಿ ಆಯಿತಾ. ನಿಜವಾಗಲೂ ಮೋಸ್ಟ್ಲಿ ಒರಿಜಿನಲ್ಲು ಇದೇ ಲೆವೆಲ್ ಸೌಂಡ್ ಕ್ವಾಲಿಟಿ ಕೊಡುತ್ತಾ ಅಂತ ಅಷ್ಟು ಐಡಿಯಾ ಇಲ್ಲ. ಬಟ್ ಕ್ಲಾರಿಟಿ ಈ ಪ್ರೈಸ್ ರೇಂಜಿಗೆ ಸೂಪರಾಗಿದೆ. ಕ್ರಿಸ್ಪಾಗಿ ಕೇಳ್ತಾ ಇತ್ತು ತುಂಬ. ಈವನ್ ವೋಕಲ್ಸ್ ಕೂಡ ಅಷ್ಟೇ, ನಾನು ಚೆಕ್ ಮಾಡ್ದಂಗೆ ತುಂಬ ಕ್ರಿಸ್ಪಾಗಿ ಕೇಳುತ್ತೆ. ನಂದೇ ಯಾರಾದರೂ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ತಡ್ರಿ, ನನ್ನ ವಾಯ್ಸ್ ಹೆಂಗೆ ಕೇಳುತ್ತೆ ನೋಡೋಣ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ವಿರಾಟ್ ಕೊಹ್ಲಿ ಒಂದು ರೀತಿ ನಮ್ಮ ದೇಶದ ಫಿಟ್ನೆಸ್ ಐಕಾನ್ ಅಂತ ಬೇಕಾದ್ರೂ ಅನ್ಬೋದು. ಅವರು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅವರು ಯಾವುದೇ ಜಂಕ್ ಫುಡ್ ಅನ್ನ ತಿನ್ನಲ್ವಂತೆ. ಯಾವುದೇ ಸಖತ್ತಾಗಿದೆ ಗುರು, ಆನೆಸ್ಟ್ಲಿ ಸಖತ್ತಾಗಿದೆ. ಬಟ್ ಎಷ್ಟು ದಿನ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಇದಕ್ಕೇನು ಗ್ಯಾರಂಟಿ ಸಿಗಲ್ಲ. ಹಾಳಾಯಿತು ಅಂದರೆ ಯಾರನ್ನೂ ಕೇಳೋಕ್ಕಾಗಲ್ಲ ನಾವು. ಬಟ್ ಸದ್ಯಕ್ಕೆ ಸಕ್ಕತ್ತಾಗಿ ಕೆಲಸ ಮಾಡ್ತಾಯಿದೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ಈ ಲೆವೆಲ್ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಆಯಿತಾ. ಆಕ್ಸಿಂದ ನಾವು ಬೇಕಾದರೂ ಕನೆಕ್ಟ್ ಮಾಡಿ ಸಾಂಗ್ಸನ್ನು ಪ್ಲೇ ಮಾಡ್ಬೋದು. FM ಇದೆ. ನಾನು ಮೋಡನ್ನು ಈಗ ಪ್ರೆಸ್ ಮಾಡಿದ್ರೆ ನೋಡಿ, FM ಸ್ವಿಚ್ ಆಗುತ್ತೆ. ಮೋಸ್ಟ್ಲಿ ಹೊರಗಡೆ ಹೋಗ್ಬೇಕು. ನೋಡಿ ಈ ಥರ ಕಾಪಿರೈಟ್ ಬಂದ್ಬಿಡುತ್ತೆ, ಬೇಡ. ಬಟ್ ಈಗ ನೋಡಿ ರೇಡಿಯೋ ಬರ್ತಾ ಇದೆ. ಸುಮ್ಮನೆ ಯಾಕೆ ಕಾಪಿರೈಟ್? ಬಟ್ ಸ್ಟಿಲ್ ಕೆಲಸವನ್ನು ಮಾಡ್ತಾ ಇದೆ. SD ಕಾರ್ಡ್ ಹಾಕ್ತೀರಾ, ಬ್ಲೂಟೂತಿಂದ ಕನೆಕ್ಟ್ ಮಾಡ್ತೀರಾ, ಆಕ್ಸ್ USB ಪ್ರತಿಯೊಂದು ಆಪ್ಷನ್ ಸಹ ಇದೆ. ನಂಗೆ ಅನ್ನಿಸ್ದಂಗೆ ಈ ಪ್ರೈಸ್ ಪಾಯಿಂಟಿಗೆ ಇದು ಮಾರ್ಷಲ್ ಅನ್ನೋ ಹೆಸರಿದೆ ಅನ್ನೋದು ಬಿಟ್ಟು ಸಹ ಹೇಳ್ತಾ ಇದ್ದೀನಿ, ನಾರ್ಮಲ್ ಸ್ಪೀಕರ್ ಆಗಿ ಸಹ ಈ ಬೆಲೆಗೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಬಟ್ ಸ್ಟಿಲ್ ನಾನು ಹೇಳೋದು, ಇದು ಯಾವ ಬ್ರ್ಯಾಂಡು ಅನ್ನೋದೇ ಗೊತ್ತಿಲ್ಲ ನನಗೆ, ಆಯಿತಾ. ಯಾರೂ ವಾರಂಟಿ ಕೊಡಲ್ಲ. ಯಾವಾಗ ಬೇಕಾದರೂ ಹಾಳಾದರೂ ನಾವು ಯಾರನ್ನೂ ಕೇಳೋಕ್ಕಾಗಲ್ಲ. ಸೊ ಅದರಿಂದ ನೀವು ತಗೋಬೇಕು ಅಂತ ಅಂದರೆ ಈ ವಿಷಯನ ತಲ್ಲಿಡ್ಕೊಂಡು, ಈ ರಿಸ್ಕನ್ನು ತಲ್ಲಿಡ್ಕೊಂಡು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನನಗಂತೂ ಪರ್ಸ್ನಲಿ ಇದರ ಕ್ವಾಲಿಟಿ ತುಂಬ ಇಂಪ್ರೆಸ್ ಮಾಡ್ತು. ಅನ್ಬಿಲೀವಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಕ್ರೇಜಿ ಸ್ಪೀಕರು. ಅದು ಹೆಂಗೆ ಚೈನಾದವರು ಇಷ್ಟು ಒಳ್ಳೆ ಕ್ವಾಲಿಟಿಯನ್ನು ನೋಡಿ ಒರಿಜಿನಲ್ಗೆ ತಲೆಗೆ ಹೊಡೆದಂಗಿದೆ ಬಿಲ್ಡ್ ಮಾಡ್ತಾರೆ ಗೊತ್ತಿಲ್ಲ. ಏನು ಅನ್ನಿಸ್ತು ನಿಮಗೆ ಇದ್ರ ಬಗ್ಗೆ? ನಾನು ಆ್ಯಕ್ಚುಲಿ ಇದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಅಕೌಂಟಿಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿದ್ದು. ಸೊ ನಿಮಗೆ ಹೊರ್ಗಡೆನೂ ಇನ್ನೂ ಕಡಿಮೆಗೆ ಸಿಗ್ಬೋದಾಯ್ತಾ? ಇವರೆಲ್ಲ ಪ್ರಾಫಿಟ್ ಹಿಟ್ ಮಾಡ್ತಾಯಿರ್ತಾರೆ ಫ್ಲಿಪ್ಕಾರ್ಟ್ನಲ್ಲಿ, ವಾಟ್ಸಪ್ ಬಿಸ್ನೆಸ್ ಇದರಲ್ಲೆಲ್ಲ ಸ್ವಲ್ಪ ಪ್ರಾಫಿಟ್ ಹಿಟ್ ಮಾಡ್ತಾಯಿರ್ತಾರೆ. ಲೋಕಲ್ ಮಾರ್ಕೆಟಲ್ಲಿ ಫುಟ್ಪಾತಲ್ಲಿ ಕೆಲವು ಜನ ಇಟ್ಕೊಂಡಿರ್ತಾರಲ್ವ, ಇನ್ನೂ ಕಡಿಮೆಗೆ ಸಿಗ್ತಿರುತ್ತೆ. ಅದನ್ನು ನೋಡ್ಕೊಂಡು ಪರ್ಚೇಸ್ ಮಾಡಿ. ನನಗಂತೂ ಒಟ್ಟಿಗೆ ಸದ್ಯಕ್ಕೆ ಇಂಪ್ರೆಸ್ ಮಾಡ್ತು. ಇದಿಷ್ಟು ಈ ಸ್ಪೀಕರ್ ಬಗ್ಗೆ, ಫೇಕ್ ಮಾರ್ಷಲ್ ಸ್ಪೀಕರ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ಸೊ ನಾನು ಕೂಡ ಈಗ ಹಿಂಗೆ ಇಟ್ಕೊಂಡು ಜಾಗ ಖಾಲಿ ಮಾಡಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.